ನನಗೊಂದು ಟೈಮ್ ಅನ್ನಿಸ್ತಾ ಇರುತ್ತೆ, ನಾನು ಓದೋದ್ರ ಜೊತೆಗೆ ಇದೆಲ್ಲ ನಾನು ವೀಡಿಯೋ ಎಡಿಟಿಂಗ್, ಮಿನಿ ಬ್ಲಾಗ್ಸ್ ಎಲ್ಲ ಮೇಂಟೈನ್ ಮಾಡ್ತೀನಾ ಅಂತ. ತುಂಬ ಸತಿ ಡಿಮೋಟಿವೇಟ್ ಆಗುತ್ತೆ. ಬಿಗಿನಿಂಗಲ್ಲಿ ಯಾರಾದರೂ ಮಿನಿ ಬ್ಲಾಗ್ಸ್ನ ಹಾಕ್ತಾಯಿದ್ರೆ ಯಾರೂ ಕೂಡ ಸಪೋರ್ಟ್ ಮಾಡೋದಿಲ್ಲ. ಫಾಲೋ ಆದರೂ ಆಯಿತು, ಲೈಕ್, ಕಮೆಂಟ್ ನಾವು ಕೇಳಿರೋದಕ್ಕೆ ಯಾವುದೂ ಕೊಡದೇ ಇದ್ದಾಗ ನನಗೂ ಕೂಡ ಡಿಮೋಟಿವೇಟ್ ತುಂಬ ಸತಿಯಾಗಿ ಒಂದು ವಾರ ನಾನು ವೀಡಿಯೋ ಎಡಿಟಿಂಗ್ ಮಾಡೋದನ್ನೇ ನಿಲ್ಲಿಸಿ ಮಿನಿ ಬ್ಲಾಗ್ನೂ ಕೂಡ ನಿಲ್ಲಿಸಿದ್ದೆ. ಬಟ್ ಐ ಹೋಪ್ ಇವತ್ತೇ ಒಂದು ವರ್ಷಕ್ಕೆ ನಾನು ಏನಿಲ್ಲ ಅಂದ್ರೂ ತುಂಬ ಜನ ನನ್ನನ್ನು ಫಾಲೋ ಮಾಡ್ತಾರೆ. ನಾನು ಹೇಳೋ ಟಿಪ್ಸ್ ಕೂಡ ಇನ್ನೊಬ್ಬರ ಲೈಫಲ್ಲಿ ಬೆಳಕಾಗುತ್ತೆ ಅನ್ನೋ ಹೋಪ್ ನನ್ನ ಮೇಲೆ ನನಗಿದೆ. ಇವತ್ತು ಯಾಕೆ ಈ ಥರ ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಯಾವುದೇ ಒಂದು ದೊಡ್ಡ ಕೆಲಸ ಆದರೂ ಆಯಿತು, ಚಿಕ್ಕ ಕೆಲಸ ಆದರೂ ಆಯಿತು, ಮಧ್ಯದಲ್ಲಿ ಕನ್ಫ್ಯೂಷನ್, ಸ್ಟ್ರೆಸ್, ಟಯರ್ಡ್ನೆಸ್ ಬಂದೇ ಬರುತ್ತೆ. ಆದರೆ ಒಂದು ಪ್ರಶ್ನೆನ ನಮಗೆ ನಾವು ಕೇಳ್ಕೋಬೇಕು ಅಲ್ವಾ, ನಾನು ಈಗ ಈ ಕೆಲಸನ ಬಿಟ್ಟರೆ ಮುಂದೆ ನನಗೆ ಹೆಮ್ಮೆ ಪಡೋವಂಥ ಕೆಲಸನ ನಾನು ಯಾವತ್ತಾದರೂ ಮಾಡ್ತೀನಾ ಅಂದ್ಬಿಟ್ಟು. ಸೊ ಡೈಲಿ ಲಿಟಲ್ ಎಫರ್ಟ್ಸ್ ಮಾಡ್ತಾ ಹೋದರೆ ಸಾಕು. ಪರ್ಫೆಕ್ಟ್ ಆಗಿರೋದು ಬೇಕಾಗಿಲ್ಲ, ಫೋಕಸ್ ಆಗಿರೋದು ಮಾತ್ರ ಮುಖ್ಯ. 1 hour ಫೋಕಸ್ ಪ್ರೋಗ್ರೆಸ್ ಆಗಿರುತ್ತೆ. 1 hour ಚಾಪ್ಟರ್ ಕಂಪ್ಲೀಟ್ ಮಾಡಿದ್ರೆ ಕಾನ್ಫಿಡೆನ್ಸ್ ಹೆಚ್ಚಾಗಿರುತ್ತೆ ಅಲ್ವಾ. ಸೊ ಕಂಪ್ಯಾರಿಸನ್ ಮಾಡ್ಕೊಳ್ಳೋದೇ ಬೇಡ ನಮ್ಮ ಲೈಫಲ್ಲಿ ನಾವು. ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.